13ರ BJP ಆದೇಶ ಯಾವ ಹಿನ್ನೆಲೆಯಲ್ಲಿ ಅದನ್ನು ಬಂದಿತ್ತು? BJP ಆದೇಶ ಅಲ್ಲ, ಕರ್ನಾಟಕ ಸರ್ಕಾರದ ಆದೇಶ. ನನ್ನ ಹತ್ರ ಮಾಹಿತಿ ಇಲ್ಲ. ಇವರು ಅದೆಲ್ಲ ನಡಿಲಾರ್ದ ಬಿಡ್ರಿ, ಅದೆಲ್ಲ ಏನು ಮಾಡೋಕ್ಕಾಗತ್ತೆ? RSS ಇರೋದು ಜನರ ಹೃದಯದಲ್ಲಿ ಮತ್ತು ಅದರ ದೇಶಭಕ್ತಿಯ ವಿಚಾರದಲ್ಲಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೊಳ್ಳು ವಿಚಾರ ಆಗಿದ್ದರೆ, ದೇಶ ಹಾಳು ಮಾಡೋ ವಿಚಾರ ಆಗಿದ್ದರೆ ಸಂಘ ಇಷ್ಟು ದೊಡ್ಡದಾಗಿ ಬೆಳೀತಾನೆ ಇರಲಿಲ್ಲ. ಯಾಕೆ? ಸಂಘಕ್ಕೆ ಬಂದವರಲ್ಲಿ ಬಹುತೇಕ ಜನ ಸಂಘವನ್ನು ಸ್ವೀಕಾರ ಮಾಡ್ತಾರೆ. ಹೇಳಿ, ಸಂಘದಲ್ಲಿ ಇರೋದು ನಿಸ್ವಾರ್ಥವಾಗಿರ್ತಕ್ಕಂಥ ದೇಶ ಪ್ರೇಮ. ಹಾಗಾಗಿ ಅದು ಬೆಳೀತಾ ಹೋಗಿದೆ. ಈಗ ಕಾಂಗ್ರೆಸ್ ಸೇವಾದಳ ಅದಕ್ಕೂ 100 ವರ್ಷ. ಅದನ್ನ ಕುರ್ಚಿ ಎತ್ತೋದಕ್ಕೆ ಇವ್ರ ಪಕ್ಷದ ನಾಯಕರುಗಳಿಗೆ ಜೈಕಾರ ಹಾಕೋದಕ್ಕೆ ಬಳಕೆ ಮಾಡ್ಕೊಂಡ್ರು. ಉಳಿತಾ ಅದು ರಾಷ್ಟ್ರೀಯ ಇವತ್ತು 100 ವರ್ಷ ಆಗ್ತಾ ಇದೆ ಅಂತ ಯಾರು ನೆನಪಾರ ಮಾಡ್ಕೋತಾ ಇದ್ದಾರಾ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದರ ಪಥಸಂಚಲನಕ್ಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ, ಅಂದರೆ ಗಣವೇಶಗಳನ್ನು ಸಪ್ಲೈ ಮಾಡಲಿಕ್ಕೆ ಆಗಲಾರ್ದಷ್ಟರ ಮಟ್ಟಿಗೆ ಗಣವೇಶದ ಬೇಡಿಕೆ ಯಾಕೆ ಬರ್ತಾ ಇದೆ ಅಂತ ಹೇಳಿದ್ರೆ, ದೇಶದ ಉದ್ದಗಲಿಕ್ಕೆ ಜನರಿಗೆ ಮನವರಿಕೆ ಆಗಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಒಂದು ದೇಶಭಕ್ತ ಸಂಘಟನೆ. ಅಲ್ಲಿ ಕೆಲಸ ಮಾಡುವಂಥ ಬಹುತೇಕ ಜನ ನಿಸ್ವಾರ್ಥಿಗಳು. ಅಲ್ಲಿ ಕೆಲಸ ಮಾಡ್ತಕ್ಕಂಥ ಜನ ಜಾತೀಯತೆ ಮತ್ತು ಅಸ್ಪೃಶ್ಯತೆಯ ವಿರುದ್ಧ ಇದ್ದಾರೆ. ಅಲ್ಲಿ ಕೆಲಸ ಮಾಡ್ತಕ್ಕಂಥ ಜನ ದೇಶ ಬಲ ಆಗಬೇಕು ಅಂತ ಬಯಸ್ತಾರೆ. ಅಲ್ಲಿ ಕೆಲಸ ಮಾಡ್ತಕ್ಕಂಥ ಜನ ದೇಶ ಪರಮ ವೈಭವದ ಸ್ಥಿತಿಗೆ ತಲುಪಬೇಕು ಅಂತ ಬಯಸ್ತಾರೆ. ಅಲ್ಲಿ ಸೇವೆ ಎಂಬ ಯಜ್ಞದಲ್ಲಿ ಸಮಿದೆಯಂತೆ ಉರಿಯುವ, ಗೇಯ ಮಹಾಜಲದಿಯೊಳಗೆ ಸಲಿಲವಾಗಿ ಹರಿಯುವ, ಉಚ್ಚ ನೀಚ ಭೇದವ ಅಳಿಸಿ ದೂರಗೊಳಿಸುತ್ತಾ, ರೊಚ್ಚು ರೋಷ ನೀಗುತ್ತಾ, ಬಂಧು ಭಾವ ಬೆಳೆಸುವ, ಹಚ್ಚಿ ಜ್ಞಾನ ದೀವಿಗೆ ಸುತ್ತ ಬೆಳಕ ಬೀರುತ್ತಾ. ಇದನ್ನೆಲ್ಲ ಸಂಘ ಹೇಳ್ಕೊಟ್ಟಿದ್ದು. ಇದರಲ್ಲಿ ಯಾವ ಸಾಲನ್ನು ನೀವು ವಿರೋಧಿಸ್ತೀರಿ? ಹೇಳಿ, ಯಾವ ಸಾಲನ್ನು ವಿರೋಧಿಸ್ತೀರಿ? ಇಂತಹ ಸಾವಿರಾರು ದೇಶಭಕ್ತಿ ಗೀತೆಗಳನ್ನು ಸ್ವಯಂ ಸೇವಕರ ಹೃದಯದ ಆಳಕ್ಕೆ ಇಳಿಸಿ ಅವ್ರನ್ನ ದೇಶಭಕ್ತರನ್ನಾಗಿ ತಯಾರು ಮಾಡಿದರೆ, ಇದರಲ್ಲಿ ಯಾವುದು ನೀವು ದೂರ ಇಡಕ್ಕೆ ಬಯಸ್ತೀರಿ? ದೂರ ಇಟ್ಟರೆ ನಷ್ಟ ಯಾರಿಗೆ? ದೇಶಕ್ಕೆ ನಷ್ಟ. ಇದ್ರ ಲಾಭನ ಯಾರು ಪಡಿತಾರೆ? ಅರಾಜಕವಾದಿಗಳು ಪಡಿತಾರೆ. ಇದ್ರ ಲಾಭನ ಯಾರು ಪಡಿತಾರೆ? ಭಾರತ್ ತೇರೆ ತುಕಡೆ ಹೋಂಗೆ, ಇನ್ಸಾ ಅಲ್ಲ ಅಂತ ಕೂಗಿದವ್ರನ್ನ ಇವ್ರು ಒಪ್ಕೊಳ್ತಾರೆ. ಭಾರತ್ ಮಾತಾ ಕಿ ಜೈ ಅನ್ನೋರನ್ನ ವಿರೋಧ ಮಾಡ್ತಾರೆ. ಅದೇ ಇವ್ರಿಗೆ ಕಾಣುತ್ತಲ್ವಾ? ಕನ್ನಯ್ಯ ಆ್ಯಂಡ್ ಕಂಪನಿ ಭಾರತ್ ತೇರೆ ತುಕಡೆ ಹೋಂಗೆ, ಇನ್ಸಾ ಅಲ್ಲ ಅಂತ ಕೂಗಿದ ಗ್ಯಾಂಗ್ನವರು. ಇವರು ಒಡ್ಡೋಲಗದಲ್ಲಿ ಬಂದು ಸೇರ್ಕೊಳ್ತಾರೆ. ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಲ್ಲದೆ, ಬ್ಯಾಲೆಟ್ ಮೇಲೆ ನಂಬಿಕೆ ಇಲ್ಲದೆ, ಬುಲೆಟ್ ಮೂಲಕ ಸತ್ತಾ ಪರಿವರ್ತನೆ ಅಂದರೆ ಅಧಿಕಾರದ ಪರಿವರ್ತನೆ ಮಾಡ್ತೀವಿ ಅಂತಕ್ಕಂಥ ನಕ್ಸಲ್ ಮತ್ತು ಅರ್ಬನ್ ನಕ್ಸಲ್ರು ಇವರಿಗೆ ಭಾಳ ಆತ್ಮೀಯರಾಗ್ತಾರೆ. ದೇಶಭಕ್ತಿಯ ಪ್ರಕಟೀಕರಣ ಮಾಡುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವರು ಅದನ್ನು ಕಂಡ್ರೆ ಇವರಿಗೆ ಅಸಹನೆ ನಿರ್ಮಾಣ ಆಗುತ್ತೆ. ಅಂದರೆ ಯಾರನ್ನ ದೇಶದ್ರೋಹಿಗಳು ಅಂತ ಕರಿಬೇಕು? ಯಾರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ವಿರೋಧ ಮಾಡ್ತಾರೆ ಅವರು ದೇಶದ್ರೋಹಿಗಳು. ಯಾರು ಬ್ಯಾಲೆಟ್ ಮೇಲೆ ನಂಬಿಕೆ ಇಲ್ಲದೆ ಇರುವಂಥ ಜನ ಇದ್ದಾರೆ ಅವರು ಪ್ರಜಾಪ್ರಭುತ್ವ ವಿರೋಧಿಗಳು. ಯಾರು ಭಾರತ್ ತೇರೆ ತುಕಡೆ ಹೋಂಗೆ, ಇನ್ಸಾ ಅಲ್ಲ ಅಂತೇಳಿ ಘೋಷಣೆ ಕೂಗಿದ್ರು ಅವರು ಮತಾಂಧರು, ಅವರು ದೇಶದ್ರೋಹಿಗಳು, ಅವರು ತಾಲಿಬಾನ್ಗಳು.